ಅಚ್ಚು ಅಂಡ್ ಪಟಾಲಂಗಾಗಿ ಪೊಲೀಸ್ ಠಾಣೆ ಬಾಗಿಲೇ ಬಂದಾಯಿತು. ಹಂತಕರಿಗೆ ವಿಐಪಿ ಗೆಸ್ಟ್ ಹೌಸ್ ಆಯ್ತಾ ಹಾಕಿದ್ರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ. ಯಾಕಂದ್ರೆ ಪೊಲೀಸ್ ಠಾಣೆಯ ಬಾಗಿಲನ್ನೇ ಬಂದ್ ಮಾಡ್ತಾರೆ ಅಂದ್ರೆ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಶಾಮಿಯಾನ ಹಾಕಿದ್ದನ್ನ ನೋಡಿದ್ವಿ. ಇದೀಗ ಅಚ್ಚು ಅಂಡ್ ಪಟಾಲಂಗಾಗಿ ಠಾಣೆಯ ಬಾಗಿಲೇ ಬಂದಾಗಿದೆ. ಹಂತಕರಿಗೆ ವಿಐಪಿ ಗೆಸ್ಟ್ ಹೌಸ್ ಆಗ್ತಾ ಇದೆಯಾ ಹಾಗಿದ್ರೆ ಪೊಲೀಸ್ ಠಾಣೆ? ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಸಾರ್ವಜನಿಕ ಸೇವೆನೇ ಸಿಗಲ್ವಾ? ಠಾಣೆಯ ಮುಖ್ಯ ದ್ವಾರವನ್ನೇ ಕ್ಲೋಸ್ ಮಾಡಿದ್ದಾರೆ ಪೊಲೀಸರು. ಆರೋಪಿ ಪವಿತ್ರ ಗೌಡ ಬಂದಾಗ ಠಾಣೆಯ ಗೇಟ್ ಓಪನ್ ಆಯ್ತು, ನಂತರ ಗೇಟ್ ಕ್ಲೋಸ್ ಮಾಡ್ಕೊಂಡ್ರು. ನಂತರ ದೂರು ನೀಡೋದಕ್ಕೆ ಅಂತ ಬಂದ ಜನರಿಗೂ ಸ್ಟೇಷನ್ಗೆ ಎಂಟ್ರಿ ಇಲ್ಲ. ಸಾರ್ವಜನಿಕ ಸೇವೆಗೆ ರದ್ದಾಗಿದೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ. ಈಗ ಆಲ್ರೆಡಿ ಶಾಮಿಯಾನದಲ್ಲೇ ಪೊಲೀಸ್ ಸ್ಟೇಷನ್ ಅನ್ನ ಕವರ್ ಮಾಡಿ ಆಗ ಹೋಗಿದೆ. ಒಳಗಡೆ ಏನ್ ಇನ್ಸೈಡ್ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಮಾಧ್ಯಮದ ಕಣ್ಣಿಗೆ ಬೀಳಬಾರ್ದು. ಕ್ಯಾಮರಾ ಕಣ್ಣಿಗೆ ಬಿದ್ರೆ ಜಗತ್ ಜಾಹೀರಾಗತ್ತೆ. ಪಾಪ ಅವರ ವಿಐಪಿ ಗೆಸ್ಟ್ಗಳ ಮಾನ ಮರ್ಯಾದೆ ಅನ್ನೋ ಕಾರಣಕ್ಕೆ ಕಾರಣದ ಕೈಗಳ ಕೈವಾಡ ಅಥವಾ ಅವರ ನೆರವಿಗೆ ಬಂದಿದ್ದಾವ ಅನ್ನೋ ಅನುಮಾನ ಮೂಡೋದಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಾ ಅಂತ. ಏನ್ ಪವಿತ್ರ ಗೌಡ ಪ್ರತಿದಿನ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಆಕೆಯನ್ನ ಇರಿಸಲಾಗುತ್ತೆ. ಬೆಳಗ್ಗೆ ಆಗ್ತಾ ಇದ್ದ ಹಾಗೆ ಆಕೆಯನ್ನ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ವಿಚಾರಣೆಗೆ ಅಂತ. ಯಾಕೆ ತೊಂದರೆ ಕೊಡ್ತಾರೆ ಇವರು? ಅವ್ನ ಹಿಡ್ಕೊಂಡು ಕೂಡ ಏನೋ ಮಾಡ್ಕೊಳ್ಳಿ. ನಮ್ಗೆ ಬೇಕಾಗಿದೆ, ನಮ್ಗೆ ಓಡಾಡೋ ಜಾಗ ಬಿಟ್ಕೊಂಡು ಸಾಕು. ನಾವೆಲ್ಲ ಹೋಗ್ಬೇಕು. ಈಗ ಒಳ್ಳೆ ಕತೆ ಆಯ್ತಲ್ಲ. ರೋಡ್ ಇರೋದು ಒಂದು ಅಲ್ಲಿ ಬೆಟ್ಟ ಐತೆ, ರೋಡ್ ಇಲ್ಲ, ಎಲ್ಲೋಗ್ಬೇಕು. 3 ಕಿಲೋಮೀಟರ್ ಹಂಗ ಹೋಗ್ಬೇಕು, ಹಿಂಗ ಹೋಗ್ಬೇಕು. ಯಾಕಿದು ಏಜಾದವ್ರು ನಾವು ಎಲ್ಲ ಓಡಾಡೋಣ. ಇವ್ರು ಹಿಂಗೆ ಅಡ್ಡಾಕಂಗೆ ಕುತ್ಕೊಂಡ್ಬಿಟ್ರೆ ಎಲ್ಲ ಓಡಾಡ್ಬೇಕು ಹೇಳ್ರಿ. ಈ ಸರ್ಕಾರ ಮಾಡೋದು ಮನೆ ಮರಿದಿಲ್ಲ ನನ್ನ ಮಕ್ಕಳು. ಅನಾವಶ್ಯಕವಾಗಿ ಸುಮ್ಮನೆ ಇದೆಲ್ಲ ಸಾರ್ವಜನಿಕ ತೊಂದರೆ ಕೊಡ್ತಾರೆ. ಫಸ್ಟು ರೋಡ್ ಬಿಡಿಸಿ ನಮಗೆ. ಏನಾರ ಮಾಡ್ಕೊಳ್ರಿ, ಅವ್ರು ಕೊಲೆ ಮಾಡಲಿ ಸಾಯ್ಲಿ, ನಮಗೆ ಪಬ್ಲಿಕ್ ಹೋಗಿ ಜಾಗ ಬಿಡ್ಲಿ. ನಮ್ಗೇನು ಅವ್ರು ಕಟ್ಕೊಂಡು ಸಾರ್ವಜನಿಕರು ಯಾಕೆ ತೊಂದರೆ ಕೊಡ್ತಾವ್ರೆ? ಡಿಪಾರ್ಟ್ಮೆಂಟ್ ಸಾಯ್ಲಿ, ನಮ್ಗೇನು ಯಾಕೆ ತೊಂದರೆ ಕೊಡ್ತಾರೆ ಇವರು? ಆರೋಪಿಗಳಿರುವ ಠಾಣೆ ಶಾಮಿಯಾನದಿಂದ ಕ್ಲೋಸ್ ಹಿನ್ನೆಲೆ ಠಾಣೆಯಲ್ಲಿ ಊಟದ ವ್ಯವಸ್ಥೆ ಇದೆಯಾ ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ. ಠಾಣೆಯನ್ನ ಶಾಮಿಯಾನದಿಂದ ಕ್ಲೋಸ್ ಮಾಡಿದ್ದಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಸಮಾರಂಭನ ಪೊಲೀಸ್ ಸ್ಟೇಷನ್ ಅಲ್ಲಿ ಊಟ ಹಾಕಿಸ್ತಾರಾ ಅಂತ ಕೇಳ್ತಿದ್ದಾರೆ ಜನ. ರೋಡ್ ಬ್ಯಾರಿಕೇಡ್ ಹಾಕಿದ್ದಕ್ಕೂ ವಾಹನ ಸವಾರರು ಕಿಡಿಕಾರ್ತಿದ್ದಾರೆ. ಪಕ್ಕದಲ್ಲೇ ಒಂದು ಶಾಲೆ ಇದೆ, ಆ ಶಾಲೆಗೆ ಅಂತ ಕಳಿಸೋದಕ್ಕೆ, ಮಕ್ಕಳನ್ನ ಪಿಕ್ ಮಾಡೋದಕ್ಕೆ ಸಾಕಷ್ಟು ಜನ ಪೇರೆಂಟ್ಸ್ ಬರ್ತಾರೆ. ಸೊ ಇದೆಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ, ಸ್ಥಳೀಯರಿಗೂ ತೊಂದರೆ. ಮದುವೆನ ಬೀಗ್ರೂಟ ಇದೆಯಾ ಅಂತ ಪೋಸ್ಟ್ ಮಾಡ್ತಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಸ್ಥಳೀಯರು. ಪ್ರಾಮಾಣಿಕ ತನಿಖೆ ಮಾಡೋದಕ್ಕೆ ಶಾಮಿಯಾನದ ಮೊರೆ ಯಾಕೆ ಅನ್ನೋದು ಅವರ ಪ್ರಶ್ನೆ. ಪೊಲೀಸ್ ಠಾಣೆಯ ಅಥವಾ ಪೊಲೀಸರ ಈ ಒಂದು ನಡವಳಿಕೆ ಏನಿದೆಯಲ್ಲ, ಇದರ ವಿರುದ್ಧ ತೀವ್ರ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಇವತ್ತು ಶಾಮಿಯಾನ, ನಾಳೆ ತಗಡು ಶೀಟನ್ನೇ ಹಾಕ್ತಾರೋ ಏನೋ ಗೊತ್ತಿಲ್ಲ ಅಂತ ಜನ ಕೇಳ್ತಾ ಇದ್ದಾರೆ. ಇನ್ನು ಇವರು ಬಾಡೂಟ ಹಾಕ್ತಾರೆ ಅನ್ಸುತ್ತೆ ಸ್ಟೇಷನ್ ಒಳಗೆ. ಮದುವೆ ಏನಾದರೂ ಮಾಡ್ತಾ ಇದ್ದಾರಾ ಹೇಗಿವರು ಅಂತ ಕೇಳಿದ್ದಾರೆ. ಒಳಗೆ ಅವನು ಎಣ್ಣೆ ಸಿಗರೇಟ್ ಹೊಡೆಯೋದು ಯಾರಿಗೂ ಕಾಣಬಾರ್ದು ಅಂತ ಶಾಮಿಯಾನ ಹಾಕಿದ್ದಾರೆ ಅಂತಿದ್ದಾರೆ ಇನ್ನೊಂದಷ್ಟು ಜನ. ಅಚ್ಚು ಅಂಡ್ ಪಟಾಲಂಗಾಗಿ ಪೊಲೀಸ್ ಠಾಣೆ ಬಾಗಿಲೇ ಬಂದಾಯಿತು. ಹಂತಕರಿಗೆ ವಿಐಪಿ ಗೆಸ್ಟ್ ಹೌಸ್ ಆಯ್ತಾ ಹಾಕಿದ್ರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ. ಯಾಕಂದ್ರೆ ಪೊಲೀಸ್ ಠಾಣೆಯ ಬಾಗಿಲನ್ನೇ ಬಂದ್ ಮಾಡ್ತಾರೆ ಅಂದ್ರೆ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಶಾಮಿಯಾನ ಹಾಕಿದ್ದನ್ನ ನೋಡಿದ್ವಿ. ಇದೀಗ ಅಚ್ಚು ಅಂಡ್ ಪಟಾಲಂಗಾಗಿ ಠಾಣೆಯ ಬಾಗಿಲೇ ಬಂದಾಗಿದೆ. ಹಂತಕರಿಗೆ ವಿಐಪಿ ಗೆಸ್ಟ್ ಹೌಸ್ ಆಗ್ತಾ ಇದೆಯಾ ಹಾಗಿದ್ರೆ ಪೊಲೀಸ್ ಠಾಣೆ? ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಸಾರ್ವಜನಿಕ ಸೇವೆನೇ ಸಿಗಲ್ವಾ? ಠಾಣೆಯ ಮುಖ್ಯ ದ್ವಾರವನ್ನೇ ಕ್ಲೋಸ್ ಮಾಡಿದ್ದಾರೆ ಪೊಲೀಸರು. ಆರೋಪಿ ಪವಿತ್ರ ಗೌಡ ಬಂದಾಗ ಠಾಣೆಯ ಗೇಟ್ ಓಪನ್ ಆಯ್ತು, ನಂತರ ಗೇಟ್ ಕ್ಲೋಸ್ ಮಾಡ್ಕೊಂಡ್ರು. ನಂತರ ದೂರು ನೀಡೋದಕ್ಕೆ ಅಂತ ಬಂದ ಜನರಿಗೂ ಸ್ಟೇಷನ್ಗೆ ಎಂಟ್ರಿ ಇಲ್ಲ. ಸಾರ್ವಜನಿಕ ಸೇವೆಗೆ ರದ್ದಾಗಿದೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ. ಈಗ ಆಲ್ರೆಡಿ ಶಾಮಿಯಾನದಲ್ಲೇ ಪೊಲೀಸ್ ಸ್ಟೇಷನ್ ಅನ್ನ ಕವರ್ ಮಾಡಿ ಆಗ ಹೋಗಿದೆ. ಒಳಗಡೆ ಏನ್ ಇನ್ಸೈಡ್ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಮಾಧ್ಯಮದ ಕಣ್ಣಿಗೆ ಬೀಳಬಾರ್ದು. ಕ್ಯಾಮರಾ ಕಣ್ಣಿಗೆ ಬಿದ್ರೆ ಜಗತ್ ಜಾಹೀರಾಗತ್ತೆ. ಪಾಪ ಅವರ ವಿಐಪಿ ಗೆಸ್ಟ್ಗಳ ಮಾನ ಮರ್ಯಾದೆ ಅನ್ನೋ ಕಾರಣಕ್ಕೆ ಕಾರಣದ ಕೈಗಳ ಕೈವಾಡ ಅಥವಾ ಅವರ ನೆರವಿಗೆ ಬಂದಿದ್ದಾವ ಅನ್ನೋ ಅನುಮಾನ ಮೂಡೋದಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಾ ಅಂತ. ಏನ್ ಪವಿತ್ರ ಗೌಡ ಪ್ರತಿದಿನ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಆಕೆಯನ್ನ ಇರಿಸಲಾಗುತ್ತೆ. ಬೆಳಗ್ಗೆ ಆಗ್ತಾ ಇದ್ದ ಹಾಗೆ ಆಕೆಯನ್ನ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ವಿಚಾರಣೆಗೆ ಅಂತ. ಯಾಕೆ ತೊಂದರೆ ಕೊಡ್ತಾರೆ ಇವರು? ಅವ್ನ ಹಿಡ್ಕೊಂಡು ಕೂಡ ಏನೋ ಮಾಡ್ಕೊಳ್ಳಿ. ನಮ್ಗೆ ಬೇಕಾಗಿದೆ, ನಮ್ಗೆ ಓಡಾಡೋ ಜಾಗ ಬಿಟ್ಕೊಂಡು ಸಾಕು. ನಾವೆಲ್ಲ ಹೋಗ್ಬೇಕು. ಈಗ ಒಳ್ಳೆ ಕತೆ ಆಯ್ತಲ್ಲ. ರೋಡ್ ಇರೋದು ಒಂದು ಅಲ್ಲಿ ಬೆಟ್ಟ ಐತೆ, ರೋಡ್ ಇಲ್ಲ, ಎಲ್ಲೋಗ್ಬೇಕು. 3 ಕಿಲೋಮೀಟರ್ ಹಂಗ ಹೋಗ್ಬೇಕು, ಹಿಂಗ ಹೋಗ್ಬೇಕು. ಯಾಕಿದು
ಏಜಾದವ್ರು ನಾವು ಎಲ್ಲ ಓಡಾಡೋಣ. ಇವ್ರು ಹಿಂಗೆ ಅಡ್ಡಾಕಂಗೆ ಕುತ್ಕೊಂಡ್ಬಿಟ್ರೆ ಎಲ್ಲ ಓಡಾಡ್ಬೇಕು ಹೇಳ್ರಿ. ಈ ಸರ್ಕಾರ ಮಾಡೋದು ಮನೆ ಮರಿದಿಲ್ಲ ನನ್ನ ಮಕ್ಕಳು. ಅನಾವಶ್ಯಕವಾಗಿ ಸುಮ್ಮನೆ ಇದೆಲ್ಲ ಸಾರ್ವಜನಿಕ ತೊಂದರೆ ಕೊಡ್ತಾರೆ. ಫಸ್ಟ್ ರೋಡ್ ಬಿಡಿಸಿ ನಮಗೆ. ಏನಾರ ಮಾಡ್ಕೊಳ್ರಿ, ಅವ್ರು ಕೊಲೆ ಮಾಡಲಿ ಸಾಯ್ಲಿ, ನಮಗೆ ಪಬ್ಲಿಕ್ ಹೋಗಿ ಜಾಗ ಬಿಡ್ಲಿ, ನಮ್ಗೇನು ಅವ್ರು ಕಟ್ಕೊಂಡು ಸಾರ್ವಜನಿಕರಿಗೆ ಯಾಕೆ ತೊಂದರೆ ಕೊಡ್ತಾವ್ರೆ? ಡಿಪಾರ್ಟ್ಮೆಂಟ್ ಸಾಯ್ಲಿ ರೀ, ನಮ್ಗೇನು ಯಾಕೆ ತೊಂದರೆ ಕೊಡ್ತಾರೆ ಇವರು? ಆರೋಪಿಗಳಿರುವ ಠಾಣೆ ಶಾಮಿಯಾನದಿಂದ ಕ್ಲೋಸ್ ಹಿನ್ನೆಲೆ ಠಾಣೆಯಲ್ಲಿ ಊಟದ ವ್ಯವಸ್ಥೆ ಇದೆಯಾ ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ. ಠಾಣೆಯನ್ನ ಶಾಮಿಯಾನದಿಂದ ಕ್ಲೋಸ್ ಮಾಡಿದ್ದಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಸಮಾರಂಭನ ಪೊಲೀಸ್ ಸ್ಟೇಷನ್ ಅಲ್ಲಿ ಊಟ ಹಾಕಿಸ್ತಾರಾ ಅಂತ ಕೇಳ್ತಿದ್ದಾರೆ ಜನ. ರೋಡ್ ಬ್ಯಾರಿಕೇಡ್ ಹಾಕಿದ್ದಕ್ಕೂ ವಾಹನ ಸವಾರರು ಕಿಡಿಕಾರ್ತಿದ್ದಾರೆ. ಪಕ್ಕದಲ್ಲೇ ಒಂದು ಶಾಲೆ ಇದೆ, ಆ ಶಾಲೆಗೆ ಅಂತ ಕಳಿಸೋದಕ್ಕೆ, ಮಕ್ಕಳನ್ನ ಪಿಕ್ ಮಾಡೋದಕ್ಕೆ ಸಾಕಷ್ಟು ಜನ ಪೇರೆಂಟ್ಸ್ ಬರ್ತಾರೆ. ಸೊ ಇದೆಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ, ಸ್ಥಳೀಯರಿಗೂ ತೊಂದರೆ. ಮದುವೆನ ಬೀಗ್ರೂಟ ಇದೆಯಾ ಅಂತ ಪೋಸ್ಟ್ ಮಾಡ್ತಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಸ್ಥಳೀಯರು. ಪ್ರಾಮಾಣಿಕ ತನಿಖೆ ಮಾಡೋದಕ್ಕೆ ಶಾಮಿಯಾನದ ಮೊರೆ ಯಾಕೆ ಅನ್ನೋದು ಅವರ ಪ್ರಶ್ನೆ. ಪೊಲೀಸ್ ಠಾಣೆಯ ಅಥವಾ ಪೊಲೀಸರ ಈ ಒಂದು ನಡವಳಿಕೆ ಏನಿದೆಯಲ್ಲ, ಇದರ ವಿರುದ್ಧ ತೀವ್ರ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಇವತ್ತು ಶಾಮಿಯಾನ, ನಾಳೆ ತಗಡು ಶೀಟನ್ನೇ ಹಾಕ್ತಾರೋ ಏನೋ ಗೊತ್ತಿಲ್ಲ ಅಂತ ಜನ ಕೇಳ್ತಾ ಇದ್ದಾರೆ. ಇನ್ನು ಇವರು ಬಾಡೂಟ ಹಾಕ್ತಾರೆ ಅನ್ಸುತ್ತೆ ಸ್ಟೇಷನ್ ಒಳಗೆ. ಮದುವೆ ಏನಾದರೂ ಮಾಡ್ತಾ ಇದ್ದಾರಾ ಹೇಗಿವರು ಅಂತ ಕೇಳಿದ್ದಾರೆ. ಒಳಗೆ ಅವನು ಎಣ್ಣೆ ಸಿಗರೇಟ್ ಹೊಡೆಯೋದು ಯಾರಿಗೂ ಕಾಣಬಾರ್ದು ಅಂತ ಶಾಮಿಯಾನ ಹಾಕಿದ್ದಾರೆ ಅಂತಿದ್ದಾರೆ ಇನ್ನೊಂದಷ್ಟು ಜನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.